ನಮಸ್ಕಾರ ರೀ. ನನ್ನ ಹೆಸರು ಶ್ರೀಶೈಲ್ ಮಲ್ಲಪ್ಪ ತೇಲಿ ಅಂತ. ನಾವು ಮುಧೋಳ ತಾಲೂಕಾ ಕುಳಲಿ ಅವ್ರಿ. ನಮ್ಮದು ಖುದ್ದು ಪ್ರಾಪರ್ ಅತ್ನಿ ತಾಲೂಕಾ ಮಹೇಶ್ವಾಡ್ಗಿ ಗ್ರಾಮದವ್ರು. ನಾವು ಇಲ್ಲಿ ತೊಗೊಂಡು ಒಂದು 15 ವರ್ಷ ಜಮೀನು ತೊಗೊಂಡಿದ್ರಿ ಇಲ್ಲಿ ಕುಳಲಿ ಗ್ರಾಮದೊಳಗೆ. ಮುಂದೆ ಇದೆಲ್ಲ ಪೈಲ ದ್ರಾಕ್ಷಿ ಇತ್ತು ಇದು ನಮ್ಮದು ಕ್ಷೇತ್ರ ಎಷ್ಟೈತಿ ಅಷ್ಟೆಲ್ಲ ದ್ರಾಕ್ಷಿ ಇತ್ತು. ದ್ರಾಕ್ಷಿ ಹಳಿದಾಗಿತ್ತು ರೀ. ತೆಗೆದು ಮತ್ತೆ ದ್ರಾಕ್ಷಿನ ಮಾಡ್ಬೇಕನ್ನೋ ಪ್ಲ್ಯಾನ್ ಇತ್ತು ರೀ. ಅನುಗುಡ್ದ ಬ್ಯಾಡ ಇದೇನೋ ಆ್ಯಪಲ್ ಬರ್ತೈತೆ ಅನ್ನೋ ಸುದ್ದಿ ಕೇಳಿದ್ವಿ ರೀ. ನಾವು ಆ ಕಡೆ ಈ ಕಡೆ ನೋಡಿ ಕೇಳ್ಕೊಡ್ದ ರೀ. ಬರ್ತೈತೆನ ನಾವು ಒಂದು ಹೊಸದು ಯಾಕೆ ಟ್ರೈ ಮಾಡಬಾರ್ದು ಅಂಥೇಳಿ ಆ್ಯಪಲ್ ಮಾಡಿದ್ವಿ ರೀ. ಇಲ್ಲಿ ಆ್ಯಪಲ್ ಮಾಡೋದಂದ್ರೆ ದ್ರಾಕ್ಷಿ ತೆಗೆದು ಆ್ಯಪಲ್ ಹಚ್ಬೇಕಂತ ಮಾಡಿದ್ವಿ ರೀ. ಅನುಗುಡ್ದ ಒಂದು 3-4 ಪ್ಲಾಟು ವಿಸಿಟ್ ಕೊಟ್ಟು ಬಂದಿದ್ದೀವಿ ರೀ. ಪೈಲ ಅಂದ್ರೆ ಈ ಕಡೆ ಶಿರಡಿಗೆ ಹೋಗಿದ್ದೀವಿ ರೀ. ಮುಂದೆ ಪುನಾಕು ಹೋಗಿದ್ದೀವಿ ರೀ. ಮುಂದೆ ಇಲ್ಲಿ ಕೋಲಾರ ಚಿತ್ರದುರ್ಗದು ಮಾಡಿರತ್ರಿ. ಒಟ್ಟು ಅವರು ಇನ್ನೂ ಕಾಯಿ ಏನು ನೋಡಿದ್ದಿಲ್ಲ ನಾವು. ಆದರೆ ಗಿಡಗಳು ಬಂದಿದ್ದು ಅಣ್ಣ ನೋಡ್ಬೇಕು, ನಾವು ಬೆಳೆಸ್ಬೇಕು. ಕಡೆ ಗಿಡಾರೆ ಬರಲಿ ಏನಾಕೈತಿ ನೋಡು ಅಂತೇಳಿ ಆ್ಯಪಲ್ ಮಾಡಿದ್ದೀವಿ ರೀ. ಇಲ್ಲಿ ಆ್ಯಪಲ್ ಮಾಡಿ ಈಗ ತೆಗ್ದಿದ್ದೀವಿ ರೀ. ಅಂದ್ರೆ ಶಿರಡಿದಿಂದ ಹಗಿ ತರಿಸಿದ್ವಿ ರೀ. ಪೈಲಾಕ ಶಿರಡಿದಿಂದ ಹಗಿ ತರಿಸಿ ಇದನ್ನ 7 ಎಕರೆ ಜಮೀನೆಲ್ಲ ಪೂರ ಪ್ಲ್ಯಾಂಟೇಷನ್ ಮಾಡಿದ್ವಿ ರೀ. ಪ್ಲ್ಯಾಂಟೇಷನ್ ಮಾಡಿ ಈಗ ಹಗಿ ತಂದು ಪ್ಲ್ಯಾಂಟೇಷನ್ ಮಾಡಿದ್ವಿ ರೀ. ಪ್ಲ್ಯಾಂಟೇಷನ್ ಮಾಡಿ ಇದು ಬರಂಗಿಲ್ಲ ಅಂತೇಳಿ ಕೆಲವೊಂದ್ರ ಜನರ ಅಭಿಪ್ರಾಯನೂ ಭಾಳ ಇತ್ತು. ಯಾಕಂದ್ರೆ ನಾವೊಂದು 3-4 ಕಡೆ ಹೋಗಿದ್ದೀವಿ. ನಮ್ಮಷ್ಟು ಜಮೀನು ಸರಿ ಇದ್ದಿದ್ದಿಲ್ಲ, ಅವರು ನೀರು ಇಷ್ಟು ಸರಿ ಇದ್ದಿದ್ದಿಲ್ಲ. ಅವರು ಬಂದವು ನಮ್ಮ ಯಾಕೆ ಬರಬಾರ್ದು ಅಂತೇಳಿ ಉದ್ದೇಶ ಇತ್ತು, ಮಾಡಿದ್ವಿ ರೀ. ಇಲ್ಲಿ ನಮ್ಮ ಸುತ್ತಮುತ್ತಲಿನ ಜನನು ಭಾಳ ಬೇಯಕತ್ತಿದ್ರು ನಮ್ಮನ್ನ. ಇಲ್ಲಿ ಆ್ಯಪಲ್ ಬರಂಗಿಲ್ಲ, ಭಾಳ ಕೋಲ್ಡ್ ಪ್ರೋಸೆಸ್ ಐತಿ, ಕೋಲ್ಡ್ ಪ್ರೋಸೆಸ್ನ್ಯಾಗ ಬರ್ಬತ್ತೈತಿ. ಮುಂದೆ ಇದು 42 ಡಿಗ್ರಿ ಅಗದಿ ಹೈ ಟೆಂಪ್ರೇಚರ್ ಏರಿಯಾ ನಮ್ಮದು ಇದು ಬಾಗಲಕೋಟೆ. ಇಲ್ಲಿ ಬರಂಗಿಲ್ಲ. ಹಿಂಗಾಗಿ ಭಾಳ ಜನ ಬೇದಿದ್ರಿ. ಏನೋ ಬೇದಾರ ಮತ್ತು ಮಾಡೋಕೆ ಪ್ಲ್ಯಾನ್ ಮಾಡಿದ್ವಿ. ಮಾಡೋನು ಅದು ಏನಾರೇ ಆಗಲಿ. ಈಗ ಮತ್ತು ಆ್ಯಪಲ್ ಮಾಡೋದು ಒಂದೇ ಉದ್ದೇಶ ಏನು ಇದ್ದಿದ್ದಿಲ್ಲ ರೀ. ನಡಬಾರ್ಕ ಎಂಟ್ರಿ ಕ್ರಾಪ್ ತಗೋಬೇಕನ್ನೋ ಐಡಿಯಾ ಇತ್ತು ರೀ. ಅಂದ್ರೆ ಗಿಡದ ನಡಬಾರ್ಕ ಗ್ಯಾಪ್ ಇರ್ತೈತಿ. ಅಂಥದ್ರೊಳಗೆ ಕಬ್ಬ ಒಂದು ಬಿಟ್ಟು ನೀವು ಯಾವುದೇ ಸಣ್ಣ ಕ್ರಾಪ್ ಹಿಡ್ಕೊಂಡು ಕಾಯಿಪಲ್ಲೆ ಹಿಡ್ಕೊಂಡು ಫ್ರೂಟ್ಸ್ ತಕ ಯಾವುದೇ ಹಣ್ಣಿಂದ ಇದನ್ನು ಮಾಡ್ಕೋಬೋದಿತ್ತು ರೀ. ಅಂದ್ರೆ ಬದ್ನಿ ಗಿಡ ಹಚ್ಕೋರಿ, ಮೆಣಸಿನ ಗಿಡ ಹಚ್ಕೋಬೋದು, ಡಬ್ಬು ಹಚ್ಬೋದು, ಉಳ್ಳಾಗಡ್ಡಿ, ಬೆಳ್ಳುಳ್ಳಿ, ಮುಂದೆ ಕಲ್ಲಂಗಡಿ, ಕರ್ಬೂಜ, ಸ್ವೀಟ್ ಕಾರ್ನ, ಗೊಂಜಾಳ ಯಾವುದೇ ರೀತಿಯ ತಕ್ಕೋಬೋದಿತ್ತು. ಅನಂತಲೇ ರೀ ಏನು ಮಾಡಿದ್ವಿ, 2 ವರ್ಷ ನೋಡೂನು ಬತ್ತು ಆ್ಯಪಲ್ ಬರ್ತೈತೆ ರೀ. ಬರಲಿಲ್ಲ ಅಂದ್ರೆ ಕಡೆಗೆ ನಾವು ಚಿಲ್ಲರ್ ಪಿಕ್ ಮಾಡ್ಕೋತ ಬರ್ನು ನಮ್ಮ ಭೂಮಿ ಖಾಲಿ ಇರೋಂಗಿಲ್ಲ ಅನ್ನೋ ಉದ್ದೇಶಕ್ಕಾಗಿ ಮಾಡಿದ್ದೀವಿ ರೀ ಆ್ಯಪಲ್. ಅಂದ್ರೆ ಅದು ಬರಲಿಲ್ಲ ಅಂದ್ರೂ ತೆಗಿಯಬೇಕು. ಮುಂದೆ ಇದಕ್ಕೇನು ಭಾಳ ಖರ್ಚಿಲ್ಲ. ನಾವು ಹಗಿ ಅಟ್ಟು ತಂದು ಹಚ್ಚಿದ್ವು ಅಂದ್ರೆ ಹಗಿದ ಅಷ್ಟೇ ಖರ್ಚು. ಮನೆಯೂ ಹಳಿವು ಡ್ರಿಪ್ ಇದ್ದವು, ಡ್ರಿಪ್ ಹಾಕ್ಕೊಂಡಿದ್ದೀವಿ ರೀ. ಮುಂದೆ ಖರ್ಚು ಏನು ಭಾಳ ಇಲ್ಲ. ಮುಂದೆ ನಮ್ಮ ಭೂಮಿನೂ 2 ವರ್ಷ ಖಾಲಿ ಬಿಡುವಂಗಿಲ್ಲ. ಅಂದ್ರೆ ನಾ ಇದ್ರೊಳಗೆ ಒಂದು 300 ಟನ್ ಕಲ್ಲಂಗಡಿನೂ ತಗೊಂಡಿದ್ದೀವಿ ರೀ, ಕರ್ಬೂಜ್ ತಗೊಂಡಿದ್ದೀವಿ ರೀ, ಸ್ವೀಟ್ ಕಾರ್ನ್ ತಗೊಂಡಿದ್ವಿ. ನಮ್ಮದು ಜಮೀನದ ಏನು ಬರಬೇಕಾಗಿರ್ತೈತೆ ಅಲ್ರಿ ಉತ್ಪನ್ನ ಅಷ್ಟು ನಮಗೆ 2 ವರ್ಷ ಬಂದೈತೆ ಅಲ್ಲಿ. ಹಿಂಗಾಗಿ ಜಮೀನೇನು ಖಾಲಿ ಇದ್ದಿದ್ದಿಲ್ಲ ರೀ. ಹಿಂಗಾಗಿ ಮಾಡ್ಬೇಕಂತೇಳಿ ಐಡಿಯಾ ಇತ್ತು. ಅಂದ್ರೆ ಇದು ಆ್ಯಪಲ್ ಅಂದ್ರೆ ಅವ್ರೂ ಎಲ್ಲ ಗಿಡಗಳು ಅಷ್ಟೇ ಇದು ನೋಡಿದ್ವಿ ನಾವು, ಹಣ್ಣು ಅಂತ ನೋಡಿದ್ದಿಲ್ಲ ರೀ ಅವರು. ನಮ್ಮದು ಅಷ್ಟರೇ ಗಿಡ ಬರಲಿ ನೋಡು ಬತ್ತು ಬರ್ದೈತಿ, ಬರಲಿಲ್ಲ ಅಂದ್ರೆ ತೆಗಿನೋ ಉದ್ದೇಶಕ್ಕಾಗಿ ಮಾಡಿದ್ದೀವಿ ರೀ. ಇದನ್ನ ಮಾಡ್ರು ಅಗದಿ ಅನುಕೂಲ ಆಗೈತೆ ರೀ. ಮಸ್ತ್ ಬಂದಿತ್ತು. ಅಂದ್ರೆ ಮಾಡೇದಿವಿ ಅಂತೇಳಿ ಮತ್ತು ಸುಳ್ಳಗಿನ ತಂದು ಹಚ್ಚಿದ್ವಿ. ಎಲ್ಲರೂ ಬೇಯಕತ್ತಿದ್ರು. ಅದನ್ನ ಒಂದು ಏನೋ ಒಂದು ಚಾಲೆಂಜಾಗಿ ಮಾಡಿ ಇದನ್ನು ಮಾಡೇ ತೋರಿಸ್ಬೇಕಂತೇಳಿ ಪ್ರಯತ್ನ ಪಟ್ಟು ಬೆಳೆಸಿದ್ವಿ ರೀ. ಬೆಳೆಸಿದಕ್ಕೆ 100% ಫಲಾನು ಸಿಕ್ಕೈತಿ. ನಾವು ಏನು ಕಷ್ಟಪಟ್ಟಿದ್ದಿರಲೇ ಅಷ್ಟು ಫಲಾನು ಸಿಕ್ಕೈತಿ ರೀ. ಗಿಡಗಳು ಭಾರಿ ಬಂದಿದ್ದು. ಮುಂದೆ ಗಿಡಗಳು 2 ವರ್ಷ ಬಂದು. ಇದ್ರೊಳಗೆ ಏನು ಕೆಮಿಕಲ್ ಏನು ಮಾಡಿಲ್ಲ ರೀ, ಎಲ್ಲ ಸಾವಯವದಾಗ ಮಾಡಿದ್ವಿ. ಪೂರ್ತಿ ಸಾವಯವ ಮಾಡಿದ್ವಿ ರೀ ಎಲ್ಲ. ಮುಂದೆ ಬಡ್ಯಾಗಷ್ಟ ಹಿಂಗೊಂದು ಪುಟ್ ಗುಂಡಿ ತೆಗೆದ ಆಗಟ್ಟು ಬೇವಿನ ಹಿಂಡಿ ತಿಪ್ಪಿ ಗೊಬ್ಬರ ಹಾಕೊಂಡು ಗಿಡ ಹಚ್ಚಿದ್ದೀವಿ ರೀ. ಗಿಡ ಹಚ್ಕೊಂಡು ಮುಂದೆ ಒಂದು 2 ವರ್ಷ ಬೆಳೆಸ್ಕೊಂಡ್ವಿ ರೀ. 2 ವರ್ಷ ಈಗ 2 ವರ್ಷ 2 ತಿಂಗಳು ಗಿಡ ಅದಾವ್ರಿ ಈಗ ಸದಾ ಪ್ರೆಸೆಂಟ್ ನೋಡಾಕ್ರಿ. ಮುಂದೆ ಅದು 2 ಪೀಕ ಬಂದವ್ರಿ ನಮಗೆ. ಪೈಲ ಪೀಕಿಂದ ಅಷ್ಟು ಐಡಿಯಾ ಇದ್ದಿದ್ದಿಲ್ಲ. ಗುಬ್ಬಿಗೆ ಮತ್ತು ಬಂದು ಹೋದ ಜನ ಅವ್ರಟ್ ಇವ್ರಟ್ ಇಲ್ಲೇ ತಿಂದು ಆಗಿ ಮಾಡಿರಿ ಅವನ್ನ. ಪೈಲ ಪೀಕ್ ಏನು ಕೊಡಲಿಲ್ಲ. ಈ ಸಲ ಮಾತ್ರ ಭಾರಿ ಆಗೈತೆ ರೀ. ಈ ಸಲ ಒಂದು 12 ಟನ್ ಮಾರ್ಕೆಟ್ ಮಾಡಿದ್ವಿ. ಒಂದು 15 ಲಕ್ಷ ರೂಪಾಯಿ ಇನ್ಕಮ್ ಬಂದೈತೆ ರೀ. ಮುಂದೆ ಬಂದು ಹೋದವ್ರಿಗೆ ಒಂದು 5-6 ಟನ್ ಬಂದು ಹೋದವ್ರು. ಅಂದ್ರೆ ನಮ್ಮ ಪ್ಲಾಟ್ ನೋಡಕ್ಕೆ ಬರತ್ತದೀವಿ. ಬಂದು ಹಂಗೆ ಹೋಗೋದು ಹೆಂಗಪ್ಪ ಅಂತೇಳಿ ಅವ್ರು ಬಂದವ್ರಿಗೆ ಒಂದೊಂದು 2-2 ಹಣ್ಣು ತಿನ್ನಿಸಿ 1-1 kg ಹಂಗೆ ಕೊಟ್ಟು ಕಳಿಸಿದ್ವಿ. ಫ್ರೀ ಆಗ್ಯಾರಿ. ಎಲ್ಲರೂ ನೋಡ್ಲಿ ಇದೊಂದು ಸಲ ನಾವು ಬೆಳೆದಿದ್ವಿ. ನಮ್ಮ ಸುತ್ತಮುತ್ತಲಿನ ಜನ ಎಲ್ಲ ಟೇಸ್ಟ್ ನೋಡಲಿ ಹೆಂಗೈತೆ ಅಂತೇಳಿ ಭಾಳ ಜನನು ಬಂದು ಭೇಟಿಯಾಗಿ ಹೋಗ್ಯಾರ ರೀ. ಬಂದು ನೋಡಿ ಹೋಗ್ಯಾರು. ಮುಂದೆ ಟೇಸ್ಟು ಭಾಳ ಐತೈತೆ ರೀ ಹಣ್ಣು. ಮುಂದೆ ಕಲರ್ದಾಗ ಅಗದಿ ಮಸ್ತ್ ಐತ್ರಿ. ಕಲರ್ಕು ಏನು ಸಮಸ್ಯೆ ಇಲ್ಲ. ಆದ್ರೆ 2 ವರ್ಷ ಮಾತ್ರ ಪ್ರಯತ್ನ ಪಟ್ಟು ಅಂದ್ರೆ ಶ್ರಮ ಪಟ್ಟು ಬೆಳೆಸ್ರಿ ಅಂದ್ರೆ ಅಗದಿ ಉತ್ತಮ ಬರ್ತೈತೆ ರೀ. ಆದ್ರೆ ನಂದು ಐತೆ ಅಂತೇಳಿ ಎಲ್ಲರೂ ತಿರುಗಾಡ್ತಂದ್ರೆ ನಿಮಗೆ ಆ್ಯಪಲು ಬರೋಲ್ಲ, ಒಂದು ಗೊಂಜಾಳ ಪೀಕು ಬರೋಲ್ಲ ರೀ ಸಾಂದ. ಮತ್ತು ಎಲ್ಲರೂ ಶ್ರಮ ಪಟ್ರೆ ಬರ್ತೈತೆ ರೀ ಆ್ಯಪಲ್. ಇಲ್ಲೇನು ಬರೋಕೇನು ಸಮಸ್ಯೆ ಏನಿಲ್ಲ ರೀ, ಬರ್ತೈತೆ ರೀ. 2 ವರ್ಷದಾಗ
ಎಷ್ಟು ಗಿಡಗಳು ಬಂದಾವ್ರಿ. 1-2 ಸಲ ತಿಪ್ಪಿ ಗೊಬ್ಬರ ಹಾಕ್ತಿವ್ರಿ ವರ್ಷದಾಗ. ಮುಂದೆ ಒಂದು 2 ತಿಂಗಳಿಗೊಮ್ಮೆ ಜೀವಾಮೃತ ಮಾಡಿ ಹಾಕ್ತಿವ್ರಿ. ಮುಂದೆ ಒಟ್ಟು ಕಲ್ಚರಲ್ ಟ್ರೈಕೋಡರ್ಮಾ ಸೋಡೋಮೋನಸ್ ಮ್ಯಾಲೂ ಸ್ಪ್ರೇ ಮಾಡ್ತೀವಿ, ಬಾಡಿಗೆ ಒಟ್ಟು ಕೊಡ್ತೀವಿ. ಅಂದ್ರೆ ತೇವಾಂಶ ಮಳೆಯದು ಹೆಚ್ಚಾದ ಕಾರಣಕ್ಕಾಗಿ ಎಲ್ಲರೂ ಒಂದೊಂದು ಗಿಡ ಹೋಗೋ ಸಾಧ್ಯತೆ ಇರ್ತಾವೆ. ನಾ ಅಷ್ಟು ಮಾಡ್ಕೋಬೇಕ್ರಿ. ಅದನ್ನು ಮಾಡ್ಕೊತ ಬಂದಿದ್ವಿ. ಮ್ಯಾಲೂ ಟ್ರೈಕೋಡರ್ಮಾ ಸೋಡೋಮೋನಸ ನೀಮ್ ಆಯಿಲ ಬೇವಿನ ಎಣ್ಣೆ ಇಂಥ ಒಟ್ಟು ಸ್ಪ್ರೇ ಮಾಡ್ಕೊತ ಬಂದಿದ್ವಿ ರೀ. ಚಲೋ ಬಂದೈತಿ. ಮುಂದೆ ಅದ್ರದ್ದೇನು ಅಂತ ಅತಿ ಏನು ಮೇಂಟೆನ್ಸ್ ಇಲ್ಲ. ಫ್ಲವರ್ ಬಂದಾಗ ಒಂದು ಇಟ್ಟು ವ್ಯವಸ್ಥೆ ಮಾಡ್ಕೋಬೇಕ್ರಿ. ಇಂಪಾರ್ಟೆಂಟ್ ಒಟ್ಟು ಏನಪ್ಪ ಅಂದ್ರೆ ಇದ್ರೊಳಗೆ ಫ್ಲವರ್ ಬಂದಾಗ ಅದನ್ನು ಉಳಿಸ್ಕೋಬೇಕ್ರಿ. ಅದನ್ನಟ್ಟು ಉಳಿಸ್ಕೊಂಡ್ರೆ 100% ನೀವು ಆ್ಯಪಲ್ದಾಗ ಸಕ್ಸಸ್ ಹಾಕಿರಿ. ಇದ್ರೊಳಗೆ ಏನು ಸಮಸ್ಯೆ ಏನಿಲ್ಲ ರೀ. ಆದರೂ ಶ್ರಮ ಪಟ್ಟು ಮಾಡ್ರೆ ಅನುಕೂಲ ಐತ್ರಿ ಎಲ್ಲರೂ. ಸರ್ ನಮಸ್ಕಾರ ರೀ. ನನ್ನ ಹೆಸರು ಶ್ರೀಶೈಲ್ ಮಲ್ಲಪ್ಪ ತೇಲಿ ಅಂತ, ಮುಧೋಳ ತಾಲೂಕು ಕುಳಲಿ ಗ್ರಾಮದವ್ರು ರೀ. ಇಲ್ಲಿ 2 ವರ್ಷ ಆತ ಸೇಬು ಹಚ್ಚಿದ್ದೀವಿ ರೀ. ಇಲ್ಲಿ ಸೇಬು ಹಚ್ಚಿ ಬೆಳೆಸಿ ಸಕ್ಸಸ್ ಮಾಡಿದ್ದೀವಿ ರೀ. ಹಿಂಗಾಗಿ ಸಕ್ಸಸ್ ಮಾಡಿ ಇಲ್ಲಿ ಯಾರೂ ಇಲ್ಲಿ ನಾವು ಒಂದು ಹಳ್ಳಿ ಒಳಗೆ ಮೂಲ್ಯಾಗಿದ್ದಂಗೆ ಇದ್ದೀವಿ ರೀ. ಇದನ್ನು ನಮ್ದು ಯಾರ ಏನೋ ಮಾಡ್ರು ಹೊರಗೆ ಬಂದಿದ್ದಿಲ್ಲ ರೀ. ನಾವು ಏನೋ ಇದ್ದರು. ಆದ್ರೆ ಇವತ್ತಿಂದ ಅದೇನೋ ಅತ್ತಾರಲ್ಲ ತಿಪ್ಪ್ಯಾಗ ಮುಚ್ಚಿಟ್ರು ಡೈಮಂಡ್ ಹೊಳಿದಿದ್ರೆ ಎಲ್ಲೇ ಹೋದ್ರೂ ಹೊಳಿತೈತೆ ಅನ್ನುವಂಗೆ ನಾವೊಂದು ಮೂಲೆಯಾಗಿದ್ರೂ ನಮ್ಮನ್ನು ಹೊಳೆಯುವಂಗೆ ಮಾಡಿ ಇವತ್ತಿನ ಮನ್ ಕಿ ಬಾತ್ ಕಾರ್ಯಕ್ರಮದೊಳಗೆ ಮೋದಿಜಿ ಅವ್ರು ನಮ್ಮ ಬಗ್ಗೆ ಮಾತಾಡಿದಕ್ಕೆ ಭಾಳ ಹೆಮ್ಮೆ ಆಗೈತೆ ರೀ. ಖುಷಿ ವಿಚಾರ ರೀ. ಭಾಳ ಸಂತೋಷ ಆಗೈತೆ ರೀ. ಮುಂದೆ ಇದಕ್ಕೆ ಇವ್ರ ಚಾನಲ್ದವ್ರು ಅಂದರೆ ಡಿ ಚಂದನ್ದವ್ರ ಚಾನಲ್ದವ್ರು ಬಂದು ಇದನ್ನೆಲ್ಲ ಪ್ರಚಾರ ಮಾಡಿ ಹೋಗಿದ್ದಾರೆ ರೀ. ಅವ್ರಿಗೂ ಧನ್ಯವಾದಗಳು. ಮತ್ತು ಮೋದಿಜಿ ಅವ್ರಿಗೂ ನಮ್ಮದು ಭಾಳ ಇದನ್ನು ಮಾಡಿದ್ರೆ ನಾನು ಅವ್ರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕಿಸಾನ್.